ಮೇನ್ ಅರ್ಚಕರು ಇದ್ದಾರೆ. ಈಗ ಏನು ಮೇನ್ ಅರ್ಚಕರು ಇದ್ದಾರೆ ಹೊಸಬೂದ್ನೂರಿನ ಹೊಯ್ಸಳಕಾರ ಅರ್ಚಕರು ಇವರು ಈಗ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಬನ್ನಿ ಕೇಳಿಸ್ಕೊಳ್ಳೋದು. ಮಾತಾಡಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ನಮಸ್ತೆ ಸರ್ವವಿಘ್ನೋಪಶಾಂತಯೇ ನಮಃ. ಅಗಜಾನನ ಪದ್ಮಾರ್ಚನಂ ಶ್ರೀ ಗುರುವೇ ನಮಃ. ಗಜಾನನಂ ಭೂತಗಣಾಧೀಶಂ ಏಕದಂತಾಯ ನಮಃ. ನಾನು ಈಗ ಈ ದೇವಸ್ಥಾನದ ಇತಿಹಾಸವನ್ನು ಹೇಳಲಿಕ್ಕೆ ಹೊರಟಿದ್ದೀನಿ. ಈ ದೇವಾಲಯ ಎಂದರೆ ನಮ್ಮ ಹೊಸಬೂದನೂರು ಗ್ರಾಮದಲ್ಲಿ ಇರ್ತಕ್ಕಂಥ ಕಾಶಿ ವಿಶ್ವನಾಥ ದೇವಸ್ಥಾನ ಎಂದು ಪ್ರಸಿದ್ಧಿಯಾಗಿ ಈಗ ಜೀರ್ಣೋದ್ಧಾರ ಮಾಡಿರೋ ಕಾಲದಿಂದ ಈಗ 20 ವರ್ಷದಿಂದ ಇದು ಜೀರ್ಣೋದ್ಧಾರವಾಗಿದೆ. ಹಿಂದೆ ಇದು ಪಾಳು ಬಿದ್ದು ಹಾಳಾಗಿದ್ದ ಕಾಲದಲ್ಲಿ ಈ ದೇವಸ್ಥಾನ ಸುತ್ತಮುತ್ತ ಎಲ್ಲ ಗಲೀಜು ಮತ್ತು ಗಿಡ ಗಂಟೆ ಎಲ್ಲ ಬೆಳಕಂದು ಇದನ್ನು ಇವಾಗ ಈ ಗ್ರಾಮಕ್ಕೆ ನಾನು ಬಂದು ಒಂದು ಹಳೆ ಲಿಂಗ ಇಟ್ಟು ಪೂಜೆ ಮಾಡ್ತಾ ಇರಬೇಕಾದ್ರೆ ಆ ಲಿಂಗಕ್ಕೆ ನಾವು ಪೂಜೆ ಮಾಡ್ತಾ ಇರಬೇಕಾದ್ರೆ ವೀರೇಂದ್ರ ಹೆಗ್ಗಡೆಯವರು ಅದನ್ನು ಬಂದು ನೋಡಿ ಇಲ್ಲಿ ಈ ದೇವಾಲಯವನ್ನು ನಿರ್ಮಾಣಕ್ಕೆ ಆದೇಶ ಕೊಟ್ಟು ಮಾಡಿದ್ದಾರೆ. ಆದರೆ ಇದು ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಕಾಶಿ ಆಗಿರುವುದರಿಂದ ಇದು ಎಲ್ಲೂ ಇಲ್ಲದೇ ಮತ್ತು ನಮ್ಮ ಕರ್ನಾಟಕಕ್ಕೆ ಮೊದಲನೇ ಕಾಶಿ, ಎರಡನೇದು ನಮ್ಮ ಭಾರತದಲ್ಲಿ ಇದು ಮೊದಲನೇ ಕಾಶಿ ಆಗಿರೋದ್ರಿಂದ ನಮ್ಮ ಮಂಡ್ಯ ಡಿಸ್ಟಿಕ್ಕು ಮತ್ತು ನಮ್ಮ ಭಾರತಕ್ಕೂ ಇದು ಪ್ರಸಿದ್ಧವಾದದ್ದು. ಆದ ಕಾರಣ ಇದು ಯಾರಪ್ಪ ಈ ದೇವಾಲಯ ಮಾಡಿದವರು ಅಂತ ಹೇಳಬೇಕಾದ್ರೆ ಇದು ನಂಬಿಪಿಳ್ಳೈ ಅನ್ನುವಂಥವರು ರಾಜ್ಯಭಾರದಲ್ಲಿ ಮಾಡ್ತಕ್ಕಂಥ ಕಾಲದಲ್ಲಿ ತೆಂಬಳ ಮಹಾರಾಜ ಹೊಯ್ಸಾಳರ ಕಾಲದಲ್ಲಿ ಇರ್ತಕ್ಕಂಥ ಹೊಯ್ಸಾಳರು ಈ ದೇವಾಲಯವನ್ನು ನಿರ್ಮಾಣ ಮಾಡಿ ಈ ದೇವಾಲಯಕ್ಕೆ ಮೊದಲನೇ ಕಾಶಿ ಅಂತೇಳಿ ಪ್ರಸಿದ್ಧಿಯಾಗಿ ಮಾಡಿಕೊಟ್ಟಿದ್ದಾರೆ. ಆದರೆ ಈ ದೇವಾಲಯ ಅಂದರೆ ಇದು ಎಲ್ಲ ಶಿಖಲಿತವಾಗಿ ಇದ್ದ ಕಾರಣ ಈಗ ಈ ದೇವಾಲಯಕ್ಕೆ ನಮ್ಮ ಮುಂದೆ ಈ ದೇವಾಲಯ ಮುಂಭಾಗದಲ್ಲಿ 119 ಕುಂಟೆ ಕೆರೆ ಮತ್ತು ಇದು ಕೊಳ ಎರಡೂ ಇರುವುದರಿಂದ ಆದರೆ ಅದನ್ನು ಕೆರೆ ಈಗ ಸರ್ಕಾರದವರು ಅದನ್ನು ಕೆರೆಯನ್ನು ಅಭಿವೃದ್ಧಿ ಮಾಡಿ ಈ ದೇವಾಲಯವನ್ನು ಅಭಿವೃದ್ಧಿಪಡಿಸಬೇಕು ಎಂದು ಕೇಳಿ ಈಗ ಮಾಡುತ್ತಿದ್ದಾರೆ. ಆದ ಕಾರಣ ಭಕ್ತಾದಿಗಳು ಯಥೇಚ್ಛವಾಗಿ ಅಲ್ಲಲ್ಲೇ ಸೋಮವಾರ ಅಮಾವಾಸ್ಯೆ ಪೌರ್ಣಮಿ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಹೋಗುತ್ತಾ ಇದ್ದಾರೆ. ಆದ ಕಾರಣ ಇದು ಮೊದಲನೇ ಕಾಶಿ. ಈ ಊರಿನ ಹೆಸರು ಅನಂತಪುರಂ ಅಂತ ಈ ಊರಿನ ಹೆಸರು. ಆದರೆ ನಮ್ಮ ಕರ್ನಾಟಕದಲ್ಲಿ ಎರಡನೇ ಕೋಟೆ ಅಂದರೆ ಶ್ರೀರಂಗಪಟ್ಟಣ ಬಿಟ್ಟರೆ ಇದು ಅಗ್ರಹಾರ, ಬ್ರಾಹ್ಮಣರು ವೈಷ್ಣವರು ಇದ್ದಂಥ ಊರು. ಇಲ್ಲಿ ಅನಂತ ಪದ್ಮನಾಭ, ಕಾಶಿ ವಿಶ್ವನಾಥ, ಹನುಮಂತರಾಯ, ಕೋಟೆ ಹನುಮಂತರಾಯ ಮತ್ತು ಗೌರಿಗುಡಿ ಮತ್ತು ಬೃಂದಾವನ ಇಷ್ಟು ಈ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಸ್ಥಾನವಾಗಿದೆ. ಆದರೆ ಇದು ಹಿಂದೆ ಕೋಟೆಯಾಗಿದ್ದು ಅಗ್ರಹಾರವಾಗಿದ್ದು ಈಗ ಊರಾಗಿರುವುದು. ಆದ ಕಾರಣ ಈ ನಮ್ಮ ಭಗವಂತನನ್ನು ಮತ್ತು ಈ ದೇವಾಲಯ ಒಳಗಡೆ ಹೋಗಿ ನೋಡಿದರೆ ಮತ್ತು ಗರ್ಭಗುಡಿಯಲ್ಲೂ ಮತ್ತು ವೃಷಭಾಂಕಣದಲ್ಲೂ ಮತ್ತು ಈ ಗರ್ಭಗುಡಿಯಿಂದ ಗುಡಿ ಒಳಗೆ ಮತ್ತು ಮಹಾಲಿಂಗ ಇರುವುದು ಅತಿ ಅದ್ಭುತವಾದ ಲಿಂಗ. ಆದ ಕಾರಣ ಈಗ ಒಳಗಡೆ ಪ್ರವೇಶ ಮಾಡುತ್ತಿದ್ದೀನಿ. ಈ ದೇವಾಲಯದು ಅಂದರೆ ಮುಂದೆ ಬಾಳೆಗೊನೆ ಮತ್ತು ಇದು ಚಿತ್ರವರ್ಣವಾದ ಬಾಳೆಗೊನೆ ಇರುವುದರಿಂದ ಇದರ ಮುಂಭಾಗದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಇರ್ತಕ್ಕಂಥ ಲಕ್ಷ್ಮಿ ಮತ್ತು ಕೆಳಗೆ ಲಕ್ಷ್ಮಿ ಮತ್ತು ಬಾಗಲ ವಾರ್ಡದಲ್ಲಿ ಲಕ್ಷ್ಮಿ ಇರುವುದರಿಂದ ಮತ್ತು ಯೋಗೇಶ್ವರ ಇರುವುದು ತುಂಬ ಅದ್ಭುತವಾದ ದೇವಾಲಯವು. ಮತ್ತು ಇನ್ನು ಒಳಗೆ ಬಂದರೆ ವೃಷಭ ಅಂಕಣದಲ್ಲಿ ನಂದೀಶ್ವರ ಮತ್ತು ಸ್ಥಾಪನೆಯಾಗಿ
ನಂದಿ ಎಂದರೆ ನಮ್ಮ ಕರ್ನಾಟಕಕ್ಕೆ ಒಂದನೇ ನಂದಿ ಎಂದರೆ ಈ ನಂದಿ ನಮ್ಮ ಇಡೀ ಕರ್ನಾಟಕ ದೇವಾಲಯಗಳಲ್ಲೂ ಸಹ ಎಲ್ಲೂ ಇಲ್ಲ. ಆದರೆ ಈ ನಂದಿಗೆ ನರಸಿಂಹನ ಚಿಹ್ನೆ ಅವನ ಕೊರಳಲ್ಲಿ ಇರುವುದರಿಂದ ಮತ್ತು ಅವನ ಹಣೆಯಲ್ಲಿ ಶ್ರೀಚಕ್ರ ಇರುವುದರಿಂದ ಅವನ ಮೈ ಮೇಲೆ ಪವಿತ್ರದ ಹೊದಿಕೆ ಮತ್ತು ಇರುವುದರಿಂದ ಮತ್ತು ಅವನ ಕಿವಿ ಕುಚ್ಚುಗಳು ಅಷ್ಟೇ ಅದ್ಭುತವಾಗಿ ಒಂದು ಕಣ್ಣಿನಲ್ಲಿ ತಾಯಿಯನ್ನು ಮತ್ತು ಮತ್ತೊಂದು ಕಣ್ಣಿನಲ್ಲಿ ಅಪ್ಪನನ್ನು ನೋಡುತ್ತಿರುವುದು ನಮ್ಮ ದೇವಾಲಯದಲ್ಲಿ ಇರುವಂಥ ನಂದಿ. ಅವನ ಅಂಗಗಳು ಮತ್ತು ಅವನ ಕಾಲಿನ ಗೊರಸುಗಳು ಸಹ ಅವನ ನಿಜವಾದ ಬಸವನಿಗೆ ಏನಿದೆ ಅದೇ ಶೈಲಿಯಲ್ಲಿ ಇರುವುದರಿಂದ ಮತ್ತು ಅವನಿಗೆ ಸುಳಿ ಸಹ ಇರುವುದರಿಂದ ಈ ಬಸವ ಅಷ್ಟೇ ದೇವಾಲಯಗಳಲ್ಲಿ ಅತಿ ಅದ್ಭುತವಾದ ಬಸವಗಳಿದೆ. ಆದರೆ ಈ ಕೆತ್ತನೆ ವೈಭವದಲ್ಲಿ ನಂದಿ ಇಲ್ಲ. ಮತ್ತು ಅವನ ನಂದಿ ಮೇಲಿರುವ ನವಗಣಗಳು ನವಗಣಗಳು ಅಂದರೆ ಅವರ ತಪ್ಲ ವಾದ್ಯ ಶಿವನ ಗಣಗಳು ಇರುವುದರಿಂದ ಮತ್ತು ಇದು ಮಧ್ಯ ಇರುವುದು ಸೂರ್ಯ ಮತ್ತು ಚಂದ್ರ ಮತ್ತು ಎಡಗಡೆ ಇರುವುದು ಬುಧ ಮತ್ತು ಮಧ್ಯಭಾಗದಲ್ಲಿ ಇರುವುದು ಶುಕ್ರ ಆದ ಮೇಲೆ ಗುರು ಆದ ಮೇಲೆ ಶುಕ್ರ ಬರ್ತಾನೆ. ಆದರೆ ಮತ್ತು ಬುಧ ಮತ್ತು ರಾಹು ಕೇತುಗಳು ಎರಡು ಇದು ನವಗ್ರಹಗಳಲ್ಲಿ ಇರುವಂಥ ಒಂದೊಂದು ಗೂಡು ಒಂದೊಂದು ಶೈಲಿಯಲ್ಲಿ ಇರುವುದು ಮತ್ತು ಈ ಥರ ಕಂಬ ಶೈಲಿಯಲ್ಲಿ ಮತ್ತು ಇರುವುದು ನಮ್ಮ ಹೊಸಬೂದೂರಲ್ಲಿ ಅಷ್ಟೇ ಅದ್ಭುತವಾದ ದೇವಾಲಯವು ಇರುವುದರಿಂದ ಈ ದೇವಾಲಯವು ಈ ಶಿವಲಿಂಗವು ಮತ್ತು ಆರೋಗ್ಯ ಕೊಟ್ಟು ಸಕಲ ಸೌಭಾಗ್ಯವ ಕೊಡುವಂಥ ನಮ್ಮ ಮೊದಲನೇ ಕಾಶಿಯಾಗಿ ಮತ್ತು ಈ ದೇವಾಲಯದಲ್ಲಿ ನಮ್ಮ ಯಾವ ದೇವಾಲಯದಲ್ಲೂ ಸುಧಾ ನಮ್ಮ ಕರ್ನಾಟಕದಲ್ಲಿ ಮತ್ತು ಷಣ್ಮುಖ ಅಂದರೆ ಯಾವ ದೇವಾಲಯದಲ್ಲೂ ಇಲ್ಲ ಸಹ ಕುಕ್ಕೆ ಸುಬ್ರಹ್ಮಣ್ಯಮನಲ್ಲೂ ಸಹ ಈ ಷಣ್ಮುಖ ಅನ್ನತಕ್ಕಂಥದ್ದು ಇಲ್ಲ. ಯಾಕೆಂದರೆ ಅವನು ಹಂಸ ಪಕ್ಷಿ ಮೇಲೆ ಹಾರಿ ಹೋಗುವಂಥ ಷಣ್ಮುಖ ಆದ ಕಾರಣ ಈ ಥರ ಷಣ್ಮುಖ ಯಾವ ದೇವಾಲಯದಲ್ಲೂ ಸುಧಾ ಇರುವುದಿಲ್ಲ. ಆದ ಕಾರಣ ಮತ್ತು ಎರಡನೇ ಗಣಪತಿ ಅಂದರೆ ಈ ಥರ ಕೆತ್ತನೆ ಈ ಥರ ಶೈಲಿಲಿ ಮತ್ತು ಎಲ್ಲೂ ಈ ಗಣಪನ ಸಹ ಇರುವುದಿಲ್ಲ. ಆದರೆ ಇದೆ ಇದಕ್ಕಿಂತ ಅದ್ಭುತವಾದ ಗಣಪತಿ ಇದೆ. ಆದರೆ ಚಿತ್ರಕಲೆಯಲ್ಲಿ ಈ ಚಿತ್ರಕಲೆ ಹೊಂದಿರತಕ್ಕಂಥ ಗಣಪತಿ ಎಲ್ಲೂ ಇಲ್ಲ. ಆದ ಕಾರಣ ಇರುವಂಥ ನವದುರ್ಗಿಯರು ಅಂದರೆ 8 ಜನ ನವದುರ್ಗಿಯರು ಇದ್ದಾರೆ. ಆದರೆ ಇವರು ನವದುರ್ಗಿಯರಾಗಿ ಲಾಸ್ಟಿನಲ್ಲಿ ಗಣಪತಿ ಇವರು 8 ಜನ ನವದುರ್ಗಿಯರಾಗಿ ಮತ್ತು ಲಾಸ್ಟಲ್ಲಿ ಗಣಪತಿ ಇರ್ತಕ್ಕಂಥ ಗಣಪತಿ ಮತ್ತು ಇಲ್ಲಿ ಈ ಗೂಡಿನಲ್ಲಿ ಕಾಲಭೈರವಿ ಇಲ್ಲ, ಇವಾಗ ಕಳವಾಗಿದೆ. ಮತ್ತು ಎಡಭಾಗದಲ್ಲಿ ಎರಡನೇ ಗೂಡಿನಲ್ಲಿ ಭದ್ರಕಾಳಿ ಇರಬೇಕು, ಅದು ಇಲ್ಲ. ಮತ್ತು ಎಡಗಡೆ ಮತ್ತು ವಿಶಾಲಾಕ್ಷಿ ಇರಬೇಕು, ಅದು ಕಳವಾಗಿದೆ. ವಿಶಾಲಾಕ್ಷಿ ಮತ್ತು ಶಿವದೂತರು ಮತ್ತು ದ್ವಾರಪಾಲಕರು ಇಷ್ಟು ಈ ದೇವಾಲಯದಲ್ಲಿ ಕಳವಾಗಿದೆ. ಈಗ ಶಿವನ ಮುಂಭಾಗದಲ್ಲಿ ಇರುವಂತಹ ಋಷಭಾಂಕಣ ಮತ್ತು ಮೇಲುಗಡೆ ಈ ನವಗ್ರಹ ಶೈಲಿಲಿ 9 ಹೂಗಳು ಇರುವುದರಿಂದ ಈ 9 ಹೂಗಳು ನವಗ್ರಹಕ್ಕೆ ಸಮಾನವಾದದ್ದು. ಆದ ಕಾರಣ ಎರಡನೇದು ಮತ್ತು ಈ ಶಿವಲಿಂಗ ಅಂದರೆ ಅಷ್ಟೇ ಅದ್ಭುತವಾದ ಪೀಠ. ಇದು ಈ ದೇವಾಲಯ ಮತ್ತು ಎಲ್ಲ ದೇವಾಲಯಗಳಿಗಿಂತ ಅದ್ಭುತವಾದ
ಶಿವನು ಇಲ್ಲಿ ನೆಲೆಸಿರುವುದರಿಂದ, ಆದರೆ ನಮ್ಮ ಕರ್ನಾಟಕದಲ್ಲಿ ಮಹಾಕಾಶಿ ಎಂದು ಇದರ ಕರೀತಾರೆ. ಯಾಕೆಂದರೆ ಆರೋಗ್ಯ ಕೊಡುವಂಥ, ಭಾಗ್ಯ ಕೊಡುವಂಥವನು ಇವನು. ಆದರೆ ಸಕಲ ಯಾರು ಈ ದೇವಾಲಯಕ್ಕೆ ಬಂದು ನಿಷ್ಠೆ ನೇಮದಿಂದ ಆಚರಿಸಿ ಅದನ್ನು ಹಾಲಭಿಷೇಕ, ಬಿಲ್ವಾಭಿಷೇಕ ಮಾಡಿಸಿ ಅವನ ಶ್ರದ್ಧೆ ಭಕ್ತಿಯಿಂದ ಬೇಡಿದರೆ ಬೇಡಿದ ವರವನ್ನು ಕೊಡುವಂಥ ನಮ್ಮ ಶಿವನು. ಆದರೆ ಯಾರು ಅದನ್ನು ಬೇಡಿ ಪಡೆಯುತ್ತಾರೋ ಅವರಿಗೆ ಪುಣ್ಯ ಅಷ್ಟೇ ಹೊರತು, ಮುಂದೆ ಈ ದೇವಾಲಯ ಮಾಡಬೇಕಾದ್ರೆ ವೀರೇಂದ್ರ ಹೆಗ್ಗಡೆಯವರು 12ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ನಮ್ಮ ಕರ್ನಾಟಕದಲ್ಲಿ ಮಹಾಭಕ್ತಾದಿಗಳಿಗೆ ಮತ್ತು ಬರುವಂಥ ಭಕ್ತರಿಗೂ ಹೋಗಲಾರದ ಕಾಸಿಗೆ ಇಲ್ಲಿ ಬಂದು ಶಿವನ ದರ್ಶನ ಮಾಡಲಿ ಎಂದು ಗ್ರಾಮಸ್ಥರು ಮತ್ತು ಊರವರು ಎಲ್ಲ ಸೇರಿ, ಸರ್ಕಾರದವರು ಎಲ್ಲ ಸೇರಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ವೈಶಾಖದ ಕಾಲದಲ್ಲಿ ಎಲ್ಲ ಸಿಕ್ಕಸ್ತಾಗಿ ನಿಂತಿದ್ದಂತಹ ದೇವಾಲಯ. ಆದರೆ ಈಗ ಅದನ್ನ ಉದ್ಭವ ಮೂರ್ತಿಯಾಗಿ ಇಲ್ಲಿ ಇದ್ದ ಲಿಂಗ, ಇನ್ನೂ ಕಾಸಿಲಿ ಇನ್ನೂ ಲಿಂಗ ವಾರಣಾಸಿಲಿ ಬಾವಿಲಿ ಇರುವುದರಿಂದ ಈಗ ಇವನು ಬೀಗ ಮೇಲೆ ಎಲ್ಲರಿಗೂ ದರ್ಶನ ಕೊಡಲು ಮೇಲಿದ್ದಾನೆ. ಆದರೆ ಉದ್ಭವ ಲಿಂಗವಾಗಿರುವುದರಿಂದ ಈ ಲಿಂಗವು ಅಷ್ಟೇ ಅದ್ಭುತವಾಗಿ ಇರುವುದರಿಂದ ಯಾರಿಗೂ ಕಣ್ಣು ತುಂಬ ನೋಡಲಾರದ ಸಂತೋಷವನ್ನು ಕೊಡುವ ಶಿವನು. ಆದರೆ ಅವನು ನಾವು ನಂಬಿ ನಡೆದರೆ ನಮ್ಮ ಸುಖ ಸಂತೋಷ ಸಿಗುವುದು.